ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಇದೊಂದು ಗೊಂದಲದ ಎಲ್ಲಾ ಧರ್ಮಗಳನ್ನು ಬಿಟ್ಬಿಡು. ಇಲ್ಲಿ ತನಕ ಹೇಳಿದ್ದೆ ಯಾಕೆ ಕ್ಷತ್ರಿಯರಿಗೆ ಇದು ಬ್ರಾಹ್ಮಣ, ಎಲ್ಲಾ ಧರ್ಮಗಳನ್ನು ಬಿಟ್ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಈ ಅನ್ಯರ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಬೇಡ, ಅನ್ಯರ ಚೇಷ್ಟೆಗಾಗಿ ಕರ್ಮಗಳನ್ನು ಮಾಡಬೇಡ. ಎಲ್ಲಾ ಕರ್ಮಗಳನ್ನು ಭಗವಂತನ ಪ್ರೀತಿಗಾಗಿಯೇ ಮಾಡು. ಎಂಥ ಆಪತ್ತು ಕಾಲವೇ ಬರಲಿ, ದೇವರು ನನ್ನನ್ನು ರಕ್ಷಣೆ ಮಾಡುತ್ತಾನೆ. ಆ ವಿಶ್ವಾಸ ದೃಢವಾಗಿದ್ರೆ ಅದು ಎಂಥ ಜಡಭರತ ತಲೆ ಮೇಲೆ ಖಡ್ಗ ಹಿಡ್ಕೊಂಡು ಆ ನಿಷಾದರಿಲ್ಲ ಬಲಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಭದ್ರಕಾಳಿಗೆ. ಈ ದೇಹ ಕೊಟ್ಟವನು ಅವನು, ತಗೊಳ್ತಾ ಇರೋನು ಅವನು, ನಂದೇನದು, ಇದು ಯಾವುದು ನಂದಲ್ಲ ಅಂತ ಕಡಿತೇನೆ ಇದ್ರೆ ನಗತಾ ನಿಂತಂತವನು. ತಲೆ ಮೇಲೆ ಖಡ್ಗ ಇದೆ, ಮಂದಹಾಸ ಬೀರ್ತಾ ಇದ್ದಾನೆ. ಭದ್ರಕಾಳಿ ದೇವಾಲಯದಿಂದ ಬಂದು ಎಲ್ಲ ನಿಷಾದ ಕುಲದ ರುಂಡಗಳನ್ನೆಲ್ಲ ಚಂಡಾಡಿಬಿಟ್ಲು. ಒಬ್ಬ ಬ್ರಹ್ಮಜ್ಞಾನಿಯ ಮರಣ ಭದ್ರಕಾಳಿಗೆ ಇಷ್ಟ ಆಗಲಿಲ್ಲ. ನಾವು ತಿಳ್ಕೊಂಡಿದ್ದೀವಿ ತುಂಬ ದೊಡ್ಡ ಜನಪ್ಪ, ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ ಅಂತ. ದೇವ್ರು ಹೇಳ್ತಾನೆ, ದನ ಮೇಸೋರ್ ಜೊತೆಗೆ ಬಂದು ಸೇರ್ಕೊಳ್ಳಿಲ್ಲ ದೇವರು. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನ ವರಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವು ಅನ್ಯಾಯ ಮಾಡ್ತಾ ಇದೀವಿ, ದೇವ್ರು ನಮಗೆ ಅನ್ಯಾಯ ಮಾಡ್ತಾ ಇಲ್ಲ. ನಾವು ಅವನನ್ನು ಅರ್ಥ ಮಾಡಿಕೊಂಡಿಲ್ಲ. ಅವನ ಭಕ್ತರು ನಾವು ಅನ್ನೋ ಎಚ್ಚರ ಯಾವಾಗಲೂ ಇರಲಿ. ಇದನ್ನೇ ಶರಣಾಗತಿ ಅಂತ ಕರೆಯೋದು. ಭಗವದ್ಗೀತೆಯನ್ನ ಪ್ರವಚನ ಮಾಡಿಸಿದವರಿಗೆ, ಪ್ರವಚನ ಮಾಡಿದವರ ವಿಷಯದಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ ಅಂತಾನೆ ಕೃಷ್ಣ. ಈ ಮನುಷ್ಯರಲ್ಲಿ ಗೀತಾಶಾಸ್ತ್ರವನ್ನು ಉಪದೇಶ ಮಾಡೋಕ್ಕಿಂತ ಶ್ರೇಷ್ಠವಾದ ಸಂತೋಷ ನನ್ನ ಜೀವನದಲ್ಲಿಲ್ಲ ಅಂತ ದೇವರು ಹೇಳ್ತಾರೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮ. ನನಗೆ ಇಷ್ಟವಾಗಿ ನಡೆದುಕೊಳ್ಳುವವರಲ್ಲಿ ತುಂಬಾ ದೇವರಿಗೆ ಇಷ್ಟವಾದದ್ದು ಯಾವುದು ಅಂದ್ರೆ ಭಗವದ್ಗೀತೆ ಪಾರಾಯಣ ಮಾಡಿ. ಭಗವದ್ಗೀತೆಯ ಯಾತ್ರೆಯ ಈ ಒಂದು ಕೊನೆಯ ಚರಣದಲ್ಲಿ ನಾವಿದ್ದೀವಿ. ಬನ್ನಿ ಇವತ್ತು ಏನು ನಾವು ನೋಡ್ತೀವಿ. ಮೋಕ್ಷದ ಮಾರ್ಗ ಕೊನೆಯ ಹಂತದಲ್ಲಿದ್ದೀವಿ ನಾವು. ಇನ್ನರ್ ಪಾತ್ ಲಿಬರೇಷನ್, ಮೋಕ್ಷ ಅಂದರೆ ಏನು, ಚಾಪ್ಟರ್ 18 ಇವತ್ತು ಕೊನೆಯ ಎಪಿಸೋಡು, 30ನೇ ಎಪಿಸೋಡು, ಮೋಕ್ಷ ಸನ್ಯಾಸ ಯೋಗ. ಕೃಷ್ಣ ಹೇಳ್ತಾನೆ, ಐ ವಿಲ್ ಗಿವ್ ಯು ಲಿಬರೇಷನ್. ಹೇಗೆ? ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಂ ಯಹಂ. ಅಹಂ ಅಂತಾನೆ ಕೃಷ್ಣ, ಅಂದರೆ ನಾನು. ಐ ವಿಲ್ ಲಿಬರೇಟ್ ಆಲ್ ಆಫ್ ಯು. ನನ್ನ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಅದ್ಭುತವಾದ ಒಂದು ಜರ್ನಿನ ನಾವು ಇವತ್ತು ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿನ ಕಡೆ ಎಪಿಸೋಡು. ಬನ್ನಿ ಆಚಾರ್ಯರಿಂದ ಆ ಕಡೆಯ ಒಂದು ಏನು ಸಂದೇಶ ಇದೆ, ಕೃಷ್ಣನ ಸಂದೇಶ, ಅದನ್ನು ತಗೊಳ್ಳೋಣ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಭಗವದ್ಗೀತೆಯ ಉಪಾಸನೆಗೆ, ಭಗವದ್ಗೀತೆಯ ಚಿಂತನೆಗೆ ಸ್ವಾಗತ. ಆಚಾರ್ಯ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಇನ್ನು ಮುಂದುವರಿಸೋದಾದರೆ, ಇನ್ನು ನಿನಗೆ ಪ್ರತ್ಯೇಕವಾಗಿ ಹೇಳುವುದು ಅಂತ ಆದರೆ, ಯದಹಂಕಾರಂ ಆಶ್ರಿತ್ಯ ನಯೋತ್ಸೆ ಇತಿ ಮನ್ಯಸೆ ಮಿಥ್ಯೇಶ ವ್ಯವಸಾಯಸ್ಥೆ ಪ್ರಕೃತಿಸ್ತ್ವಾಂ ನಿಯೋಕ್ಷತೆ. ನೀನು ಇಷ್ಟೆಲ್ಲ ಉಪದೇಶ ಮಾಡಿದರು, ನಾನೇ ಮಾಡ್ತೀನಿ ಯುದ್ಧ ಅಂತ ವಿಶ್ವರೂಪ ದರ್ಶನ ಮಾಡಿಸಿ ಆಗಿದೆ, ಎಲ್ಲ ಮಾಡಿ ಆಗಿದೆ, ಹಾಗಿದ್ರೂ ಕೂಡ ನಾನೇ ಮಾಡ್ತೀನಿ ಅಂತ ಒಂದು ಅಹಂಕಾರದ ಹಿನ್ನೆಲೆಯಲ್ಲಿ ನೀನು ಯುದ್ಧ ಮಾಡಲ್ಲ ಅಂತ ನೀನು ಯೋಚನೆ ಮಾಡಿದರೆ, ಆವಾಗ ಬಲಾತ್ಕಾರವಾಗಿ ನನ್ನ ಇಚ್ಛೆ ನಿನ್ನ ಕೈಲಿ ಯುದ್ಧ ಮಾಡಿಸುತ್ತೆ ಅಂತ ಅದನ್ನು ಹೇಳಿಬಿಡ್ತಾನೆ. ನಿನಗೆ ಮಾಡ್ದೇನೆ ಇರಲಿಕ್ಕಾಗಲ್ಲ, ಚಾಲೆಂಜ್. ನೀನು ಅದು ಹೇಗೆ ಮಾಡಲ್ಲ ನೋಡ್ತೇನೆ. ಇದು ನಾವು ಹೇಳ್ತಿರ್ತೀವಿ, ಅದು ಹೇಗೆ ನೀನು ಮಾಡಲ್ಲ, ಕೊನೆಗೆ ಅವನು ಮಾಡಲ್ಲ, ಇವನು ಸೋಲ್ತಾನೆ, ಆ ಥರ ಆಗುತ್ತೆ. ಇಲ್ಲಿ ಆಗಲ್ಲ. ನನ್ನ ಸಂಕಲ್ಪ ನಿನ್ನ ಕೈಯಲ್ಲಿ ಮಾಡಿಸಿಯೇ ಮಾಡಿಸುತ್ತೆ. ನಿನಗಿದಿಂದ ಹೊರಗೆ ಬರಲಿಕ್ಕಾಗಲ್ಲ. ಯಾಕೆ ಅಂದರೆ ನೀನು ಸಹಜವಾಗಿ ವಾಸ್ತವಿಕವಾಗಿ ಅರ್ಜುನ ಯುದ್ಧ ಮಾಡಲ್ಲ ಅಂತ ನಿಂತಿದ್ದು, ಹಿಂದಿನ ದಿನ ಧೃತರಾಷ್ಟ್ರ ಬಂಧುಗಳ ವಧೆಯಾಗುತ್ತೆ ಅಂತ ಪ್ರವಚನ ಮಾಡಿದ್ದಾನೆ. ಅರ್ಜುನನ ಶಿಬಿರ ಹತ್ತಿರ ಮೈಕ್ ಇಟ್ಬಿಟ್ಟು ಪ್ರವಚನ ಮಾಡಿಸಿದ್ದಾನೆ. ಮಾಡಿದ್ದೆಲ್ಲ ಇವನಿಗೋಸ್ಕರ. ಅಂದರೆ ಅರ್ಜುನನಿಗೆ ಈ ಪಾಪ ಪ್ರಜ್ಞೆ ಹುಟ್ಟಿ ಅವನು ಯುದ್ಧಕ್ಕೆ ಬರೋದು ಬೇಡ, ಅವನನ್ನು ಒಳಗಡೆಯಿಂದ ವೀಕ್ ಮಾಡಿಬಿಟ್ರೆ ಹೊರಗಡೆಯಿಂದ ಏಟು ಬೀಳಲ್ಲ ಅಂತ. ಎಂಥ ತಂತ್ರಗಾರಿಕೆ ಮಾಡಿದ. ಅವರ ದೇಹದ ಶಕ್ತಿಯನ್ನು ತಡೆದಿಕ್ಕಾಗಲ್ಲ, ಮನಃಶಕ್ತಿಯನ್ನು ತಡೆದು ಬಿಡೋಣ. ಕೆಲವ್ರಿಗೆ ಉತ್ಸಾಹ ಹೊರಟೋಯ್ತು ಅಂದರೆ ಎಂತೆಂಥ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಅದನ್ನು ಮಾಡಿದವನು. ನೋಡಪ್ಪ ದುರ್ಯೋಧನ, ಇದು ಏನೋ ಬಂಧು ಬಾಂಧವರ ಹತ್ಯೆ ಆಗುತ್ತೆ, ಮಾಡಬೇಡ ಅಂತೆಲ್ಲ ಹೇಳಿದ. ಆಮೇಲೆ ಹೇಳ್ತಾನೆ ಧೃತರಾಷ್ಟ್ರ, ಅರ್ಜುನನಿಗೆ ಕೇಳೋ ಹಾಗೆ. ಅವನಿಲ್ಲ ಎದುರುಗಡೆ, ಎಲ್ಲ ಇಂಡೈರೆಕ್ಟ್ ಸ್ಪೀಚು. ನೀನಂತೂ ಕೇಳ್ತಾ ಇಲ್ಲ. ಅರ್ಜುನ ಬ್ರಹ್ಮಜ್ಞಾನಿ, ಅವನು ಗುರುಗಳಿಗೆಲ್ಲ ಅವನೇನು ಹೊಡೆಯಲ್ಲ, ಅರ್ಜುನನಿಗೆ ಅವನು ಹೊಡೆಯಲ್ಲ, ಹೊಡೆದ್ರೆ ಮಹಾಪಾಪ ಬರುತ್ತೆ. ಅದಕ್ಕೆ ದುರ್ಯೋಧನನಿಗೆ ಆಮೇಲೆ ಕರೆದು ಹೇಳ್ತಾನೆ, ನೋಡು ನಾಳೆ ದಿವಸ ಯುದ್ಧರಂಗದಲ್ಲಿ ಪಾಠ ಹೇಳಿದ ಗುರುಗಳನ್ನು
ಆ ಭೀಷ್ಮಾಚಾರ್ಯನೆಲ್ಲ ಎದುರುಗಡೆ ಇಟ್ಬಿಡು. ಅವ್ರು ಎದುರುಗಡೆ ಇಟ್ಟರೆ ನಿಮ್ಮನ್ನು ಟಚ್ ಮಾಡಲ್ಲ. ಈ ಮೋಸದ ಮಾತನ್ನು ಹೇಳ್ಕೊಟ್ಟಿದ್ದಾನೆ ಭೀಷ್ಮಾಚಾರ್ಯಗೆ. ಅದು ಗೊತ್ತು. ಭೀಷ್ಮಾಚಾರ್ಯ ಏನು ಮಾಡಿದ್ರು, ಕೊನೆಗೆ ಅರ್ಜುನನೇ ಮನೆಗೆ ಹೋಗ್ತಾನೆ, ನಿಮ್ಮನ್ನು ಹೊಡೆಯೋದು ಹೇಗೆ ಅಂತ. ನೋಡು, ಮೊದಲನೇ ಸ್ಕೆಚ್ ಹಂಗೆ ಧೃತರಾಷ್ಟ್ರ ಹಾಕಿದ್ನಲ್ವಾ, ಅದಕ್ಕೆ ವಿರುದ್ಧವಾಗಿ ನಾನು ಹೇಳ್ಕೊಡ್ತೀನಿ. ನನ್ನ ಮುಂದೆ ಆ ಶಿಖಂಡಿನ ಇಟ್ಕೊಂಡು ಬಂದ್ಬಿಡು, ಅವಾಗ ನೀನು ಗೆಲ್ತಿ ಅಂತಾನೆ. ಈ ಟ್ರಿಕ್ಸ್ ಅವನಿಗೆ ಹೇಳ್ಕೊಡ್ತಾನೆ. ಅಂದರೆ ಯಾವುದನ್ನು ನಾವು ನಮಗೆ ಇನ್ನೊಬ್ಬರಿಗಾಗಲಿ ಬಯಸ್ತೇವೆ, ಅದು ನಮಗೇ ಆಗುತ್ತೆ. ಅದು ಪರಿಣಾಮದಲ್ಲಿ ಯಾರಿಗಾಯಿತು? ದುರ್ಯೋಧನದ ಸೇನೆಯವರಿಗೆ ಆ ನಿಷ್ಠ ಆಯಿತು. ಆದ್ದರಿಂದ ದೂಯತೆ ಪರಬುದ್ಧಿಬಿಹಿ ಅಂತ. ಬೇರೆಯವರು ಕೆಟ್ಟ ಜನರ ಸಂಘದಿಂದ ಅರ್ಜುನನ ಜಾತಾಪರೋಕ್ಷಿ, ಅವನ ಮನಸ್ಸೇ ಹಾಳಾಗೋಯ್ತು ಕೆಟ್ಟವ್ರ ಉಪದೇಶದಿಂದ. ಆದ್ದರಿಂದ ಯಾರ್ಯಾರ್ದೋ ಉಪದೇಶ ಕೇಳಬೇಡಿ. ತುಂಬ ಬರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಯಾವುದು ನಮಗೆ ಹಿತವಾಗುತ್ತೆ, ಕೃಷ್ಣನ ಭಗವದ್ಗೀತೆ ಇದೆ, ಯಾರು ವಿಸ್ತಾರವಾದ ಬುದ್ಧಿಯಿಂದ ಆಲೋಚನೆ ಮಾಡಿದ್ದಾರೆ ಅಂಥವರ ವ್ಯಾಖ್ಯಾನಗಳ ಭಗವದ್ಗೀತೆ ಕೇಳಿ. ಇದೇ ಭಗವದ್ಗೀತೆ ಇಟ್ಟುಕೊಂಡು ನಾನು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತ ವಿಚಾರ ಮಾಡ್ತಾ ಹೊರಟ್ರೆ ಭಕ್ತಿ ಯಾರಲ್ಲಿ ಮಾಡಬೇಕು, ಪ್ರಪತ್ತಿ ಯಾರಲ್ಲಿ ಮಾಡಬೇಕು, ಶರಣಾಗತಿ ಯಾರಲ್ಲಿ ಮಾಡಬೇಕು? ಸ್ವಾಮಿ ಭೃತ್ಯ ನ್ಯಾಯನೇ ಬರಲಿಲ್ಲ ಅಂದರೆ ಅವನ ಉಪದೇಶ ನಾನೇ ಯಾಕೆ ಕೇಳಬೇಕು? ನಾನೇ ದೇವರಾದ್ಮೇಲೆ ನಿನ್ನ ಉಪದೇಶ ನಾನೇ ಯಾಕೆ ಕೇಳಬೇಕು? ಆದ್ದರಿಂದ ಸರಿಯಾದ ಮಾರ್ಗದಲ್ಲಿ ನಮ್ಮ ವಿಚಾರಗಳು ಸಾಗಬೇಕು. ಇಲ್ಲದೇ ಇದ್ದರೆ ದೊಡ್ಡ ಅನರ್ಥ. ನಮ್ಮ ಬುದ್ಧಿ ಹಾಳಾಯಿತು ಅಂದರೆ ಸಮಾಜ ಹಾಳಾಗೋಗುತ್ತೆ. ನನ್ನ ದೇಹ ಹಾಳಾಯಿತು ಅಂದರೆ ನನ್ನ ವೈಯಕ್ತಿಕ ಬದುಕು ಹಾಳಾಗುತ್ತೆ. ಆದ್ದರಿಂದ ಯಾವತ್ತೂ ಅವಾಗಲಿಂದ ಹೇಳ್ತಾ ಇದೀವಲ್ಲ, ಭಗವದ್ಗೀತೆ ಅಪ್ರಾಮಾಣಿಕ ಅಂತ ಹೇಳಿದ್ರಿಂದ ಸಮಾಜದ ಸ್ವಾಸ್ಥ್ಯ ಕದಡಿ ಹೋಯಿತು. ಅವನೇನೋ ಹೆಂಡ ಕುಡ್ದ, ಇಸ್ಪೀಟ್ ಆಡ್ದ, ನಮಗೇನು ಹಾನಿ ಇಲ್ಲ, ಅದು ಅವನ ವೈಯಕ್ತಿಕ ಜೀವನ ಹಾಳಾಗುತ್ತೆ. ಆದ್ದರಿಂದ ಬೌದ್ಧಿಕವಾದ ಪ್ರಜ್ಞೆಯಿಂದ ವಂಚಿತರಾಗಬೇಡಿ. ಸಮಾಜದ ಸ್ವಾಸ್ಥ್ಯ ಕಲುಷಿತವಾಗುತ್ತೆ. ಎಂಥ ಮಾತುಗಳನ್ನೆಲ್ಲ ಕೃಷ್ಣ ಆಡಿದ್ದಾನೆ. ಆದ್ದರಿಂದ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಕೃಷ್ಣ ಹೇಳ್ತಾನೆ, ಎಲ್ಲರಿಗೂ ನಿಯಾಮಕನಾದವನು ನೀನಲ್ಲ. ನೀನು ಮಾಡ್ತೀನಿ ಮಾಡಲ್ಲ, ಅದು ನಿನ್ನಿಂದಲೇ ಆಗಲ್ಲ. ಯಾಕೆಂದರೆ ಎಲ್ಲರಿಗೂ ನಿಯಾಮಕವಾದ ನಿಯಂತ್ರಕ ಶಕ್ತಿ ಪ್ರತಿಯೊಬ್ಬರ ಹೃದಯ ಗುಹಾವಾಸಿಯಾದ ನಾನು. ಆದ್ದರಿಂದ ನೀವೆಲ್ಲ ಯಂತ್ರಗಳು. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ದುರ್ಗಾದೇವಿ ಇದ್ದಾಳೆ, ನಾನಿದ್ದೀನಿ. ನೀವೆಲ್ಲ ಯಂತ್ರಗಳಿದ್ದ ಹಾಗೆ. ಅದನ್ನೆಲ್ಲ ಆ್ಯಕ್ಟಿವ್ ಮಾಡುವಂಥ ವಿದ್ಯುತ್ ನಾನಿದ್ದೇನೆ. ನೀನೇನು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ತಮೇವ ಶರಣಂ ಗಚ್ಚ ಸರ್ವಭಾವಿನ ಭಾರತ. ಎಲ್ಲ ಭಾರ ಅವನ ಮೇಲೆ ಹಾಕಿ ಅವನ ಪ್ರೀತಿಗಾಗಿ ರಾಗದ್ವೇಷಗಳನ್ನು ತೊರೆದು ಬಾಣ ಹಿಡ್ಕೊಂಡು ಹೊಡೆಯುವ ಪ್ರತಿಯೊಂದು ಬಾಣವೂ ಭಗವಂತನಿಗೆ ಆಹುತಿಯಾಗುತ್ತೆ, ಪೂರ್ಣಾಹುತಿಯಾಗುತ್ತೆ, ದೇವರ ಪೂಜೆ ಆಗುತ್ತೆ. ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮಯ. ತುಂಬ ರಹಸ್ಯ ತತ್ವ. ನಿಂಗೆ ತಲೆ ಕೆಟ್ಟಿದೆ ಅಂತ ಪಬ್ಲಿಕ್ ಮಾಡಿಬಿಟ್ಟೆ. ಇವತ್ತು ನಿಂಗೆ ತಲೆ ಕೆಟ್ಟಿದೆ ಅಂತ ಪಬ್ಲಿಕ್ಕೇ ಮಾಡಿಬಿಟ್ಟೆ. ಅದನ್ನು ಹೇಳಿಬಿಟ್ಟೆ ನಾನು. ಆದರೆ ನಾನು ಹೇಳಿದ್ದೀನಿ ಅಂದ ತಕ್ಷಣ ನೀನು ಮಾಡ್ಲಿಕ್ಕೆ ಹೋಗ್ಬೇಡ, ಅದು ದಡ್ಡತನ ಆಗುತ್ತೆ. ಅಶೇಷೇಣ ವಿಮೃಶ್ಯ. ನಾನು ಮೊದಲನೇ ಅಧ್ಯಾಯದಿಂದ ಅಂದರೆ 2ನೇ ಅಧ್ಯಾಯದಿಂದ ಇಲ್ಲಿ ತನಕ ಹೇಳಿದೆ ಎಲ್ಲ ವಿಚಾರವನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಸ್ವಇಚ್ಛೆಯಿಂದ ಮಾಡು. ಅವ್ರು ಹೇಳಿದರೂ ಮಾಡಿದೆ, ಫಲ ಇಲ್ಲ. ನಿನ್ನ ಬುದ್ಧಿಯಿಂದ ಮಾಡಬೇಕು, ಆವಾಗ ಅದಕ್ಕೆ ಫಲ. ಆದ್ದರಿಂದ ಅರ್ಜುನ, ನಾನು ಯಾರಿಗೂ ಹೇಳಲ್ಲ, ನಿನಗೆ ಹೇಳಿದೆ. ಯಾಕೆ ಅಂದರೆ ಇಷ್ಟೋ ಸಿಮೆ ದೃಢಮಿತಿ. ನನಗೆ ತುಂಬ ಇಷ್ಟನಾದವನು ನೀನು. ಅದು ರಾಮಾವತಾರದ ಋಣ ಅಂತಾನೆ ಕೃಷ್ಣ. ಆ ವಾಲಿಯನ್ನು ಸಂಹಾರ ಮಾಡಿದ, ಬಾಣ ಹೊಡೆದ. ಕೊನೆಗೆ ವಾಲಿನ ಕೇಳ್ತಾನೆ, ನೀನು ಪಶ್ಚಾತ್ತಾಪ ಆಗಿದೆ, ಬದುಕಿಸ್ತೀನಿ ಅಂತ. ವಾಲಿ ಹೇಳ್ತಾನೆ, ಯಾರ್ಯಾರ್ದೋ ಕೈಲಿ ಸತ್ತಿದ್ದೀನಿ ರಾಮ, ನಿನ್ನ ಕೈಲಿ ಸಾಯೋ ಭಾಗ್ಯ ಬಂದಿದೆ. ನಿನ್ನ ಸೇವಾ ಮಾಡುವ ಭಾಗ್ಯ ನನಗೆ ಜನ್ಮಾಂತರದಲ್ಲಿ ದೊರಕಲಿ ಅಂತ ಹೇಳಿ ಪ್ರಾಣ ಬಿಟ್ಟ. ಆಯಿತಾ? ಅದಕ್ಕೆ ಆ ತ್ಯಾಗ ಮಾಡಿದ್ದಕ್ಕೆ ರಾಮ ಹೇಳಿದ, ಬಾ ನೀನು ಸೇವೆ ಮಾಡೋದು ಬೇಡ, ನಿನ್ನ ಬಂಡಿಯನ್ನು ನಾನು ತೊಳಿತೀನಿ ಬಾ. ಯಾಕೆಂದರೆ ಇಂಥ ದೊಡ್ಡ ಸಮರ್ಪಣೆ ಮಾಡಿಕೊಂಡಿದೆಯಲ್ಲ, ಇಂಥ ಶರಣಾಗತಿ ನಿನ್ನಲ್ಲಿದೆಯಲ್ವಾ. ಅದಕ್ಕೆ ಹೇಳ್ತಾನೆ, ಇಷ್ಟೋ ಸಿಮೆ ಅನ್ಬೇಕಾದ್ರೆ ರಾಮಾವತಾರ ತನಕ ಹೋಗಬೇಕು. ವಾಲಿ ಆದಾಗ ನೀನು ನನಗೆ ಕೊನೆ ಆಡಿದ ಸೆಂಟೆನ್ಸ್ ಇಷ್ಟ ಆಗಿದೆ. ಅದಕ್ಕೆ ಇವಾಗ ನಿನಗೆ ಈ ಪಾಠಗಳನ್ನು ಹೇಳ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಸಹಜವಾಗೇ ಇಂದ್ರನಲ್ಲಿ ಆ ದೇವರಿಗೆ ಅತಿಶಯವಾದ ಪ್ರೀತಿ. ದೇಶ ಆಳುವ, ಸ್ವರ್ಗ ಆಳುವ ಅಧಿಪತಿ ನೀನು. ಮತ್ತೆ ಹೇಳ್ತಾನೆ ಕೃಷ್ಣ, ಹಿಂದೆ ಹೇಳಿದಾನಿದನ್ನು, ಮನ್ಮನಾಭವ ಮಧ್ವಕ್ತೋಭವ ಈಶ್ವರೋಪಯೋಗದಲ್ಲಿ ಹೇಳಿದ್ದಾನೆ. ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶಿತಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. 4 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ, ಇದು 4 ಮಾಡು. ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನನ್ನನ್ನೇ ಹೊಂದುತ್ತಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಇದೊಂದು ಗೊಂದಲದಷ್ಟು. ಎಲ್ಲ ಧರ್ಮಗಳನ್ನು ಬಿಟ್ಬಿಡು. ಇಲ್ಲಿ ತನಕ ಹೇಳಿದ್ದೆ ಯಾಕೆ? ಕ್ಷತ್ರಿಯನಿಗೆ ಇದು ಬ್ರಾಹ್ಮಣ, ಎಲ್ಲ ಧರ್ಮಗಳನ್ನು ಬಿಟ್ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಈ ಅನ್ಯರ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಬೇಡ.
ಅನ್ಯರ ಚೇಷ್ಟೆಗಾಗಿ ಕರ್ಮಗಳನ್ನು ಮಾಡಬೇಡ. ಎಲ್ಲ ಕರ್ಮಗಳನ್ನು ಭಗವಂತನ ಪ್ರೀತಿಗಾಗಿಯೇ ಮಾಡು. ಕೆಲವರೆಲ್ಲ ಬೈತಾ ಇರ್ತಾರೆ, ನಿಮಗಾಗಿ ಇಷ್ಟು ವರ್ಷ ದುಡ್ದೆ ನನಗೇನು ಮಾಡಿದ್ರಿ? ಅದೇ ತಪ್ಪು. ಅವ್ರಿಗಾಗಿ ಮಾಡಬೇಡ ನೀನು, ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಎಲ್ಲವೂ ದೇವ್ರ ಪೂಜೆ ಮಾಡು ಅಂತ ಹೇಳು, ಅಲ್ಲಲ್ಲೇ ಅದು ಸಂಗ್ರಹ ಆಗ್ತಾ ಹೋಗುತ್ತೆ, ಧರ್ಮ ಸಂಗ್ರಹ ಆಗ್ತಾ ಹೋಗುತ್ತೆ. ಆದ್ದರಿಂದ ನಿನ್ನ ಬದುಕಿನ ಪ್ರತಿಯೊಂದು ಕರ್ಮಗಳು ಕೂಡ ದೇವರ ಪೂಜೆಯಾಗಿರಲಿ ಅಂತ ಅರ್ಥ. ಸರ್ವಧರ್ಮಾನ್ ಸಮರ್ಪ್ಯ ಅಂತ ಅರ್ಥ. ಪರಿತ್ಯಜ್ಯ ಅಂದರೆ ಬಿಟ್ಟುಬಿಡು ಅಂತ ಅರ್ಥ. ಅಥವಾ ಜಗತ್ತಿನಲ್ಲಿ ಎಲ್ಲ ಜನಗಳು ಮಾಡುವಂತೆ ನೀನು ಮಾಡಬೇಡ. ಸಹಜ ಧರ್ಮಗಳು, ಅವ್ರಿಗೆ ಹೊಡಿತೀವಿ ಬೈತೀವಿ ಆ ಥರ ಎಲ್ಲ ಬಿಟ್ಟುಬಿಡು. ಮಾಮೇಕಂ ಶರಣಂ ವ್ರಜ, ನನ್ನಲ್ಲಿ ಶರಣಾಗತನಾಗು. ಅಲ್ಲಿ ಶರಣಾಗತಿ ಅನ್ನೋದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಸರ್ವೋತ್ತಮತ್ವ ವಿಜ್ಞಾನಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ. ಭಗವಂತ ಸರ್ವೋತ್ತಮ, ಸರಿಯಾದ ದೃಢವಾದ ಜ್ಞಾನ ಇರಬೇಕು. ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ ದೊಡ್ಡವನು ಇಷ್ಟೇ ಅರ್ಥ ಅಲ್ಲ, ಲಕ್ಷ್ಮಿಗಿಂತ ಅನಂತ ಕೋಟಿ ಕೋಟಿ. ವಿಜಯದಾಸರು ಒಂದು ಕಡೆ ಹೇಳ್ತಾರೆ, ದೇವರ ಮನೆಯಲ್ಲಿ ಚಪ್ಪಲಿ ಕಾಯೋಳು ಲಕ್ಷ್ಮೀದೇವಿ, ಅಷ್ಟು ವ್ಯತ್ಯಾಸ ಇದೆ. ಆ ಥರ ನಡೆಸ್ಕೊಳ್ತಾನೆ ಅಲ್ಲ, ಅವರಿಬ್ಬರಿಗೂ ಇರುವ ಅಂತರ ಅದು. ಅವಳು ಬಂಗಾರ ಚಪ್ಪಲಿ ಕಾಯ್ತಾಳೆ, ಇನ್ನೊಂದು ಪಾದುಕೆಯನ್ನು ಬ್ರಹ್ಮ ಕಾಯ್ತಾನೆ. ಅವರೇ ಆಗಿದ್ದಾಗ ನಾನೇನು ಅಂತ ಆಲೋಚನೆ ಮಾಡಿ ಅಂತ ಹೇಳಿ ಕೇಳ್ತಾರೆ. ಅಷ್ಟು ಎತ್ತರದಲ್ಲಿದ್ದಾನೆ, ಅನಂತ ಕೋಟಿ ಗುಣದಿಂದ ಎತ್ತರದಲ್ಲಿದ್ದಾನೆ ದೇವರು. ಆ ಥರ ತಾರತಮ್ಯ. 9 ಆದಮೇಲೆ 10 ಅಂತ ಹಂಗೆ ತಿಳ್ಕೊಳ್ಬಾರ್ದು. ಒಂದು ಭಗವಂತ, 2 ಲಕ್ಷ್ಮೀದೇವಿ, ಸುಲಭವಾಗಿ ಹೇಳ್ಬಿಡ್ತೀವಿ. ಒಂದಕ್ಕೆ ಪಕ್ಕದಲ್ಲೇ ಅಂಟ್ಕೊಂಡು 2 ಇದೆ. ಇಲ್ಲಿ ಹಾಗಲ್ಲ, ಒಂದೆಲ್ಲೋ ಇದೆ, ಎರಡನೇ ತತ್ವ ಎಲ್ಲೋ ಇದೆ. ಅದು ಸರಿಯಾಗಿ ಅದನ್ನು ತಿಳ್ಕೊ. ಆಮೇಲೆ ಅಖಂಡ ತ್ರಿವಿಧ ಪೂಜಾ ತದ್ರತ್ಯೇವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್. ದೇವರು ಕೊಡುವ ವಿವರಣೆ ಶರಣಾಗತಿ ಅಂದರೆ, ಎಂಥ ಆಪತ್ತು ಕಾಲವೇ ಬರಲಿ ದೇವರು ನನ್ನನ್ನು ರಕ್ಷಣೆ ಮಾಡುತ್ತಾನೆ. ಆ ವಿಶ್ವಾಸ ದೃಢವಾಗಿದ್ದರೆ ಅದು ಎಂಥ ಜಡಭರತ ತಲೆ ಮೇಲೆ ಖಡ್ಗ ಹಿಡ್ಕೊಂಡು ಆ ನಿಷಾದರಿಲ್ಲ ಬಲಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಭದ್ರಕಾಳಿಗೆ. ಈ ದೇಹ ಕೊಟ್ಟವನು ಅವನು, ತಗೊಳ್ತಾ ಇರೋನು ಅವನು, ನಂದೇನದು, ಇದು ಯಾವುದು ನಂದಲ್ಲ ಅಂತ ಕಡಿತೇನೆ ಇದ್ರೆ ನಗತಾ ನಿಂತಂತವನು. ತಲೆ ಮೇಲೆ ಖಡ್ಗ ಇದೆ, ಮಂದಹಾಸ ಬೀರ್ತಾ ಇದ್ದಾನೆ. ಭದ್ರಕಾಳಿ ದೇವಾಲಯದಿಂದ ಬಂದು ಎಲ್ಲ ನಿಷಾದ ಕುಲದ ರುಂಡಗಳನ್ನೆಲ್ಲ ಚಂಡಾಡಿಬಿಟ್ಲವಳು. ಒಬ್ಬ ಬ್ರಹ್ಮಜ್ಞಾನಿಯ ಮರಣ ಭದ್ರಕಾಳಿಗೆ ಇಷ್ಟ ಆಗಲಿಲ್ಲ. ಹೀಗೆ ರಕ್ಷಣೆ ಮಾಡ್ತಾನೆ ದೇವರು. ಆದ್ದರಿಂದ ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು. ಆ ವಿಶ್ವಾಸ ನಿನ್ನಲ್ಲಿ ದೃಢವಾಗಿರಲಿ. ತದೀಯೋಹಮಿತಿ ಸ್ಮೃತಿ. ಯಾವಾಗಲೂ ಏನು ಯೋಚನೆ ಮಾಡಬೇಕು ಅಂದರೆ, ನಾನು ನಮ್ಮ ಅಪ್ಪನ ಮಗ ಅನ್ನೋಕ್ಕಿಂತ ನಾನು ತಿಮ್ಮಪ್ಪನ ಮಗ, ನಾನು ಅವನ ಮಗ. ತದೀಯೋಹಂ, ನಾನು ದೇವರ ಮಗ. ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ, ಮೊರೆ ಹೊಕ್ಕವರ ಕಾವ ಬಿರುದು. ನೀನು ಎಲ್ಲರನ್ನೂ ರಕ್ಷಣೆ ಮಾಡ್ತೀನಿ, ನೀನು ದಾಸ ನಾನು. ದೇವರಿಗೆ ಉಪೇಕ್ಷೆ ಇಲ್ಲ. ಹೇಳಿದ್ನಲ್ಲ, ಒಂದು ತೃಣಜೀವರನ್ನೂ ಬಿಡಲ್ಲ. ಒಂದು ರಥ ಬರ್ತಾ ಇತ್ತು, ವೇದವ್ಯಾಸರಿವರು ಹೋಗ್ತಾ ಇದ್ರು. ಆ ಶಬ್ದಕ್ಕೆ ಗಡಗಡ ಹೆದರಿ ಹೋಯ್ತು, ರಥ ಬಂದ್ಬಿಡುತ್ತೆ, ತಲೆ ಮೇಲೆ ಹೋಗ್ಬಿಡುತ್ತೆ ಅಂತ ಒಂದು ಕೀಟ. ವೇದವ್ಯಾಸರಿವರು ಆ ಕೀಟ ನೋಡಿ ನಾವು ಆದರೆ ತುಳ್ಕೊಂಡು ಹೋಗ್ತೀವಿ. ಅಯ್ಯೋ ಪಾಪ ಹೆದರ್ಕೊಳ್ತಾ ಇದೆ ಅಂತ ಅನಿಸ್ತು. ಕೀಟನ ಕೈಲಿ ಹಿಡ್ಕೊಂಡ್ರು. ಯಾಕೆ ಕಷ್ಟಪಡ್ತೀನಿ, ನಿನಗೆ ರಾಜದೇಹ ಕೊಟ್ಬಿಡ್ತೀನಿ ಅಂತ. ಆ ಕೀಟ ಹೇಳ್ತು, ಇಲ್ಲ ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಇನ್ನೂ ಮೋಹ ಹೋಗಿಲ್ಲ, ಏನು ಸುಖ ಕೊಡೋದಾದರೂ ಈ ಕೀಟ ಜನ್ಮದಲ್ಲಿ ಕೊಡು. ಅದಕ್ಕೆ ರಾಜ್ಯ ಸಿಂಹಾಸನ, ಅದಕ್ಕೆಲ್ಲ ಆ ಕಡೆ ಈ ಕಡೆ ದಂಡಪಾಲಕರು ಎಲ್ಲ ಕೊಟ್ಟು ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಜಗತ್ ಸ್ವಾಮಿಚರ್ಯವನಿ ತೋರಿಸಿದೆ. ಕಪ್ಪ ಕಾಣಿಕೆ ತಂದು ಒಪ್ಪಿಸ್ತಾ ಇದ್ರಂತೆ ಆ ಕೀಟಕ್ಕೆ. ಅವರೇ ಜನ್ಮಾಂತರದಲ್ಲಿ ಮೈತ್ರೇಯರಾದರು ಅಂತ ಕಥೆ ಇದೆ. ವಿದುರ ಮೈತ್ರೇಯ ಸಂವಾದ. ವೇದವ್ಯಾಸದೇವರಿಂದ ನಾನು ತತ್ವಜ್ಞಾನ ಪಡಿಬೇಕು ಅಂತ ಅವರು ಮೈತ್ರೇಯರಾದರು ಅಂತ ಕಥೆ ಇದೆ. ಅಂದರೆ ಯಾರನ್ನೂ ಉಪೇಕ್ಷೆ ಮಾಡಲ್ಲ ದೇವರು. ನಾವು ತಿಳ್ಕೊಂಡಿದ್ದೇವೆ, ತುಂಬ ದೊಡ್ಡ ಜನಪ್ಪ, ನಾವು ಅವ್ರ ಹತ್ರ ಮಾತಾಡ್ಲಿಕ್ಕಾಗಲ್ಲ ಅಂತ. ದೇವ್ರು ಹೇಳ್ತಾನೆ, ದನ ಮೇಸೋರ ಜೊತೆಗೆ ಬಂದು ಸೇರ್ಕೊಳ್ಳಿಲ್ವ ದೇವರು? ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನ ವರಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವು ಅನ್ಯಾಯ ಮಾಡ್ತಾ ಇದ್ದೀವಿ, ದೇವ್ರು ನಮಗೆ ಅನ್ಯಾಯ ಮಾಡ್ತಾ ಇಲ್ಲ. ನಾವು ಅವನನ್ನು ಅರ್ಥ ಮಾಡಿಕೊಂಡಿಲ್ಲ. ಅವನ ಭಕ್ತರು ನಾವು ಅನ್ನೋ ಎಚ್ಚರ ಯಾವಾಗಲೂ ಇರಲಿ. ಇದನ್ನೇ ಶರಣಾಗತಿ ಅಂತ ಕರೆಯೋದು. ಈ ವಿಶ್ವಾಸದಲ್ಲಿ ಬದುಕೋ, ನಿನ್ನ ಎಲ್ಲ ಭಾರ ನಾನು ಹೊತ್ಕೊಳ್ತೀನಿ. ಅದಕ್ಕೆ ಮಹತೋಭಾರ ನರಸಿಂಹ, ಮಹತೋಭಾರ ಅನಂತಾಸನ ಹಾಕಿರ್ತಾರೆ ನೋಡಿ. ಏನು ಮಹತೋಭಾರ ಅಂದರೆ, ಎಲ್ಲ ಜಗತ್ತಿನ ಭಾರ ಧರಿಸಲಿಕ್ಕೆ ರೆಡಿ ಇದ್ದಾನೆ. ಯಾರಾದರೂ ಬೋರ್ಡ್ ಹಾಕ್ಕೊಳ್ತಾರ? ಜಗತ್ತಿನ ಸಮಸ್ಯೆಗಳನ್ನೆಲ್ಲ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಯಾರಾದರೂ ಮನೆ ಮುಂದೆ ಬೋರ್ಡ್ ಹಾಕ್ಕೊಂಡಿದ್ದಾರ? ನಾಯಿದೆ ಎಚ್ಚರಿಕೆ ಅಂತ ಓಡಿಸ್ತಾ ಇದ್ದಾರೆ ಎಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚ ಅಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯ ಸೂಯತಿ.
ಯಾರಿಗೆ ಆಸ್ತಿಕ್ಯ ಪ್ರಜ್ಞೆ ಇಲ್ಲ, ದೇವರು ಧರ್ಮ ಅನ್ನುವ ನಂಬಿಕೆಗಳಿಲ್ಲ, ಸನಾತನ ಧರ್ಮಗಳ ಬಗ್ಗೆ ವಿಶ್ವಾಸ ಇಲ್ಲ, ಅವರಿಗೆ ಈ ಭಗವದ್ಗೀತೆ ಹೇಳಬಾರದು. ಯಾರು ಗುರುಸೇವೆ ಮಾಡದೇನೆ ಕೂತ್ಕೊಳ್ತಾರೆ ಅವರಿಗೆ ಹೇಳಬಾರದು. ಒಂದು ಭಾವನೆಗಳಿರಬೇಕು, ಸೇವೆ ಮಾಡ್ತೇನೆ ಎನ್ನುವ ಭಾವನೆಗಳಿರಬೇಕು. ಪಬ್ಲಿಕ್ ಮಾಡಬೇಡಿ ಇದನ್ನು ಅಂತ ಹೇಳಿದ್ದಾರೆ. ನಾವೀಗ ಪಬ್ಲಿಕ್ಕಲ್ಲೇ ಹಾಕ್ತಾ ಇದ್ದೇವೆ. ಅಂದರೆ ಯೋಗ್ಯರಾದವರು ಇದನ್ನು ಪಡಿತಾರೆ ಅಂತ ಅರ್ಥ. ನಿಂದನೆ ಟೀಕೆ ಮಾಡೋರಿಗೆ ನಮ್ಮ ಈ ಭಗವದ್ಗೀತೆಯ ಪ್ರವಚನಗಳಲ್ಲ. ಯಾರು ಯಾವುದೋ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ, ಭಾವನೆಯಿಂದ ಸಾಗುತ್ತಾ ಇದ್ದಾರೆ, ತತ್ವಜ್ಞಾನ ಬೇಕು ಅಂತ ಅರಸ್ತಾ ಇದ್ದಾರೆ, ಅಂಥವರಿಗೆ ಈ ಭಗವದ್ಗೀತೆ. ನ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ನಚ ಅಶೂಷವೇ. ಸೇವೆ ಮಾಡದೇ ಇದ್ದವರಿಗೆ, ತಪಸ್ಸಿಲ್ಲದೇ ಇದ್ದವರಿಗೆ, ಅಭಕ್ತರಿಗೆ ಇದನ್ನು ಹೇಳಬಾರ್ದು. ಏಮಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿದಾಸ್ಯತಿ. ಇನ್ನು ಯಾರಿಗೆ ಹೇಳಬೇಕು ಅಂದರೆ ತುಂಬ ರಹಸ್ಯ ಇದೆ. ಯಾರು ಹರಿಭಕ್ತರೋ ಅವರಿಗೆ ಇದನ್ನು ಹೇಳಲೇಬೇಕು. ಅವರಿಗೆ ಭಕ್ತಿ ಅಭಿವೃದ್ಧಿ ಆಗುತ್ತೆ, ನನ್ನ ಹತ್ತಿರ ಬರ್ತಾರೋ ಅವರು. ಹೇಳಿದವರಿಗೆ ತುಂಬ ಫಲ ಇದೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ನಿಮಗೆ ಹೇಳ್ತಾ ಇದ್ದಾರೆ ನೋಡಿ, ಭಗವದ್ಗೀತೆಯನ್ನು ಪ್ರವಚನ ಮಾಡಿಸಿದವರಿಗೆ, ಪ್ರವಚನ ಮಾಡಿದವರ ವಿಷಯದಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ ಅಂತಾನೆ ಕೃಷ್ಣ. ಈ ಮನುಷ್ಯರಲ್ಲಿ ಗೀತಾಶಾಸ್ತ್ರವನ್ನು ಉಪದೇಶ ಮಾಡೋಕ್ಕಿಂತ ಶ್ರೇಷ್ಠವಾದ ಸಂತೋಷ ನನ್ನ ಜೀವನದಲ್ಲಿಲ್ಲ ಅಂತ ದೇವರು ಹೇಳ್ತಾನೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮಃ. ನನಗೆ ಇಷ್ಟವಾಗಿ ನಡೆದುಕೊಳ್ಳುವವರಲ್ಲಿ ತುಂಬ ದೇವರಿಗೆ ಇಷ್ಟವಾದದ್ದು ಯಾವುದು ಅಂದರೆ ಭಗವದ್ಗೀತೆ ಪಾರಾಯಣ ಮಾಡಿ, ಭಗವದ್ಗೀತೆಯನ್ನು ಓದಿ, ಅವ್ರು ನನಗೆ ತುಂಬ ಇಷ್ಟ ಆಗ್ತಾರೆ. ಕೃಷ್ಣ ಹೇಳಿದ ಮಾತು ಇದು. ಹಾಗಾಗಿ ಈಗ ನೀವು ಇಷ್ಟ ಆಗಿದ್ದೀರಿ ದೇವರಿಗೆ. ಭವಿತಾ ನಚಮೇ ತಸ್ಮಾದ್ ಅನ್ಯ ಪ್ರೇತರೋ ಭವಿ. ಇವನಿಗೆ ಎಷ್ಟು ಪ್ರೀತಿ ಪಾತ್ರನಾಗ್ತಾನೆ. ಭಗವದ್ಗೀತೆಯನ್ನು ಬರೀ ಓದೋದಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳುವವನು ಎಷ್ಟು ಪ್ರೀತಿ ಪಾತ್ರನಾಗ್ತಾನೆ. 1000 ಯಜ್ಞಯಾಗ ಮಾಡಿದವನು ನನಗೆ ಅಷ್ಟು ಪ್ರೀತಿ ಪಾತ್ರನ ಆಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಧ್ಯೇಶ್ಯತೆ ಚ ಯೈಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞನತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಯಾರು ಈ ನಮ್ಮ ಧರ್ಮ ಸಂವಾದ, ನಮ್ಮಿಬ್ಬರ ಸಂವಾದವನ್ನು ಯಾರು ಅಧ್ಯಯನ ಮಾಡ್ತಾರೆ ಅವ್ರಿಗೆ ನಾನು ಇಷ್ಟ ಆಗ್ತೀನಿ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಅಸೂಯೆ ಇಲ್ಲದೇನೆ, ಹೊಟ್ಟೆ ಕೆಚ್ಚಿಲ್ದೇನೆ ಇದ್ದವರು, ಶ್ರದ್ಧೆ ಉಳ್ಳವರು ಈ ಭಗವದ್ಗೀತೆಯನ್ನು ಕೇಳೋದ್ರಿಂದ ಉತ್ತಮ ಲೋಕಗಳಿಗೆ ಹೋಗ್ತಾರೆ. ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ. ಸಿಕ್ಕಾಪಟ್ಟೆ ಅದು ಎಲ್ಲಿಂದ ಒಂದು ಪ್ರವಚನದ ಎಫೆಕ್ಟೇ 18 ಅಧ್ಯಾಯ ಕೇಳಬೇಕಾಯ್ತು ಕೃಷ್ಣ. ಅದು ನಿನ್ನೆ ದಿನ ಪ್ರವಚನ, ಬೇಡದೇ ಇರೋ ಪ್ರವಚನ ಕೇಳಿದ ಎಫೆಕ್ಟ್ಸ್ ಎಲ್ಲ ಇದು. ಈಗ ಮೋಹ ಹೋಯ್ತು ಕೃಷ್ಣ ಅಂತ. ಅಂದರೆ ಒಂದು ತಪ್ಪನ್ನು ತಿದ್ದಲಿಕ್ಕೆ ಎಷ್ಟು ಹರಸಾಹಸ ಮಾಡಬೇಕಾದ್ರೆ. ಧೃತರಾಷ್ಟ್ರನ ಪ್ರವಚನ ನೀವು ಹೇಳೋದು, ಅವನ್ ಮಾತಾಡ್ಸಿದ್ದಕ್ಕೆ ಇವನ್ಗೊಂದು ಮೋಹ ಬಂತು. ಅದನ್ನು ಕಳಿಲಿಕ್ಕೆ ಎಷ್ಟು ಮಾಡಬೇಕು. ಯಾವುದೋ ಮಗು ಡ್ರಗ್ಸಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ಹೊರಗಡೆ ತರಲಿಕ್ಕೆ ಎಷ್ಟು ಹರಸಾಹಸ. ಒಂದು ಕೆಟ್ಟ ಕೆಲಸವನ್ನು ಕಿತ್ತಿ ತೆಗಿಲಿಕ್ಕೆ ಒಂದು ಮುಳ್ಳು ಚುಚ್ಚಿದ್ದು ಒಂದು ಕ್ಷಣದಲ್ಲಿ ಅದು ಹಿಂಸೆ ಎಷ್ಟು, ತೆಗಿಬೇಕಾದ್ರೆ ಒದ್ದಾಟ ಎಷ್ಟು. ಆದ್ದರಿಂದ ಕೆಟ್ಟದ್ದಕ್ಕೆ ಸಿಕ್ಕಾಕೊಳ್ಬೇಡಿ. ನಾನು ಸಿಕ್ಕಾಕೊಂಡು ಒದ್ದಾಡಿದೆ ಕೃಷ್ಣ, ಈಗ ಫ್ರೆಶ್ ಆಗಿದ್ದೀನಿ, ಈಗ ಯಾವುದೂ ಆ ಥರ ಇಲ್ಲ. ಸ್ಥಿತೋಸ್ಮಿ ಗತ ಸಂದೇಹ. ಒಂದೇ ಒಂದು ಕೃಷ್ಣ ಹೇಳಿದಾನೆ, ಹೆದರಿಕೆಯಿಂದ ಕರ್ಮ ಮಾಡಬೇಡ, ಡೌಟಿಂದ ಮಾಡಬೇಡ, ಫಲ ಇಲ್ಲ ಅದಕ್ಕೆ. ಅರ್ಜುನ ಹೇಳ್ತಾನೆ, ಇಲ್ಲ ಈಗ ಫ್ರೆಶ್ ಆಗಿದ್ದೀನಿ, ಈಗ ಕರಿಷ್ಯೆ ವಚನಂ ತವ, ನಾನು ಸಂತೋಷದಿಂದ ಮಾಡ್ತೀನಿ ಯುದ್ಧವನ್ನು, ಈಗ ಹೇಗೆ ಮಾಡ್ತೀನಿ ನೋಡು. ಕೃಷ್ಣ ಆಮೇಲೆ ಹೇಳ್ತಾನೆ ಅರ್ಜುನನಿಗೆ, ನಾನು ಉಪದೇಶ ಮಾಡಿದ ಫೋರ್ಸಿಗೆ ನಿನ್ನ ಬಾಣಗಳು ಹೋಗ್ತಾ ಇಲ್ಲ, ಇನ್ನೂ ನೀನು ಸರಿಯಾಗಿ ಯುದ್ಧ ಮಾಡ್ತಿಲ್ಲ ಅಂತ ಮಧ್ಯದಲ್ಲಿ. ನಿನ್ನ ಆವೇಶ ಇನ್ನೂ ಜಾಸ್ತಿ ಬರಬೇಕು ಅಂತಾನೆ ಕೃಷ್ಣ. ನೀವು ಹೇಳಿದ್ರಿ ಒಂದು ಡೌಟ್ ಇಂದ ಮಾಡಬೇಡಿ, ಪೂರ್ತಿ ಒಂದು ಕನ್ವಿಕ್ಷನ್ ಇಂದ ಮಾಡಿ ಅಂತ. ಬಹಳಷ್ಟು ಜನಕ್ಕೆ ಏನಾಗುತ್ತೆ, ದೇವರಿಗೆ ಬರೆಸ್ಬೇಕೋ ಪೂಜೆಗೆ ಬರೆಸ್ಬಾರ್ದು ಅಂತ. ಹೆಂಗಿದ್ರು ಒಂದು 100 ರೂಪಾಯಿ ಕೊಟ್ಬಿಡೋಣ, ಅಕಸ್ಮಾತ್ ಬರೆಸದೇ ಇದ್ರೆ ನನಗೇನಾದ್ರೂ ಆಗ್ಬಿಟ್ರೆ. ಈಗ ಯಾರೋ ಒಂದು ಹೇಳಿರ್ತಾರೆ, ಇದೊಂದು ಪೂಜೆ ಮಾಡಿಸಿ ನೀವು, ಇದು ನಿಮ್ಗೆ ಗ್ರಹಚಾರ ಲಾಟ್ರಿ ಟಿಕೆಟ್ ಬಂದ್ರೆ ಅಕಸ್ಮಾತ್ ಮಾಡಿಸಿರೋದ್ರಿಂದ ನನಗೇನು ಗೊತ್ತಿಲ್ಲ, ಅದು ಆಗತ್ತೋ ಆಗಲ್ವೋ ನನಗೇನು ನಂಬಿಕೆ ಇಲ್ಲ. ಹೆಂಗಿದ್ರು ಹೇಳಿದ್ದಾರೆ, ಈಗ ಮಾಡಿಸದೇ ಇದ್ರೆ ಅಕಸ್ಮಾತ್ ಅದೇನಾದ್ರೂ ತಪ್ಪಾದ್ರೆ ಅದು ನನಗೇನೋ ಒಂದು ಎಫೆಕ್ಟ್ ಆಗ್ಬಿಡುತ್ತೆ, ಹಾಗಾಗಿ ಮಾಡ್ಬಿಡೋಣ ಅಂತ. ಅದು ಇದ್ರೆ ಅದು ಆಗುತ್ತೆ, ಬಂದ್ರೆ ಅದು ಬರುತ್ತೆ, ಬರದೇ ಇದ್ರೆ ಇದು ಬರುತ್ತೆ ಅಂತ ಡೌಟ್ ಇಂದಾನೆ ತುಂಬಾ ಜನ ಮಾಡ್ತಾರೆ. ಬಹಳಷ್ಟು ಪೂಜಾ ಕರ್ಮಗಳು ಏನೇನ್ ಮಾಡ್ತಾರೆ ಅದು. ಕೃಷ್ಣ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದಾನೆ. ನೀವು ಸತ್ತೋಗ್ತೀರಿ, ಡೌಟಿಂದ ಮಾಡಬೇಡಿ, ಲಾಟ್ರಿ ಟಿಕೆಟ್ ಥರ ನನ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿದಾನೆ ದೇವರು. ವ್ಯಾಸಪ್ರಸಾದ ಶ್ರುತವಾನ್ ಏತದ್ ಗುಹ್ಯತಮಂ ಪರಂ. ಇದು ವೇದವ್ಯಾಸದೇವರ ಅನುಗ್ರಹದಿಂದ ಸಂಜಯ್ ಹೇಳ್ತಾನೆ, ಇದೆಲ್ಲ ವೇದವ್ಯಾಸದೇವರ ಅನುಗ್ರಹ ಇತ್ತು, ನನಗೂ ಇಷ್ಟೆಲ್ಲ ರಹಸ್ಯ ಗೊತ್ತಾಯಿತು, ನನ್ನ ಭಾಗ್ಯ. ಯುದ್ಧವನ್ನು ಲೈವ್ ಮಾಡು ಅಂತ ನೋಡುವ ಶಕ್ತಿ ಬರಲಿ ಸಂಜಯನಿಗೆ ಹೊರ ಕೊಟ್ಟಿದ್ದು. ಆದರೆ ಈ ಭಗವದ್ಗೀತೆ ಲೈವ್ ನೋಡುವ ಯೋಗ್ಯ ನನಗೆ ಬಂದ್ಬಿಡುತ್ತಲ್ಲ
ಆ ವಿಶ್ವರೂಪ ನೋಡುವ ಯೋಗ ನನ್ನ ಪಾಲಿಗೆ ಬಂತಲ್ವಾ, ಇದು ನನ್ನ ಭಾಗ್ಯ ಅಂತ ಸಂಜಯ ತನ್ನ ಮಾತನ್ನು ಹೇಳಿಕೊಳ್ತಾನೆ. ಯಾರು ಈ ಕೇಶವ ಅರ್ಜುನರ ಪುಣ್ಯಪ್ರದವಾದ ಈ ಭಗವದ್ಗೀತೆಯ ಸಂವಾದವನ್ನು ಒಂದು ಬಾರಿ ಕೇಳಿಬಿಟ್ಬಿಡಬೇಡಿ. ಅಧಿಕ ಮಾಸ ಬಂತು ಕೇಳದೆ ಬಿಟ್ಬಿಡಿ ಅಲ್ಲ, ಇದು ಜೀವನ ಶಾಸ್ತ್ರ. ಮುಹುರ್ಮುಹು ಮತ್ತೆ ಮತ್ತೆ ರಿಪೀಟ್ ಮಾಡಿ. ಈಗ ಒಂದು ನೋಡಿ ಪಿಕ್ಚರ್ ನೋಡಿದ ತಕ್ಷಣ ಇದು ಬೇಡ ಅಂತ ನಿಲ್ಲಿಸ್ಬಿಡ್ತೀವಿ. ಹಾಗೆ ಈ ಭಗವದ್ಗೀತೆಯನ್ನು ಒಂದು ಬಾರಿ ಕೇಳಿದ ತಕ್ಷಣ ಇದು ಮುಗಿದೋಯ್ತು ಅಂತ ನಿಲ್ಲಿಸಬೇಡಿ. ಇದರಲ್ಲಿ ಆವೃತ್ತಿ ಮಾಡಿ. ಭಾಗವತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಎಲ್ಲ ರಿಪೀಟ್ ಮಾಡ್ತಾ ಇರಬೇಕು. ಮುಹುರ್ಮುಹು ತಚ್ಚ ಸಂಸೃತ್ಯ ರೂಪಮತ್ಯದ್ಭುತಂ ಹರೇಹೇ ವಿಸ್ಮಯೋಮೆ ಮಹಾರಾಜನ್. ಆ ಸಂಜಯ್ ಹೇಳ್ತಾನೆ, ಈ 18 ಅಧ್ಯಾಯದ ದೊಡ್ಡ ಯಾತ್ರೆ ನಾನು ಮಾಡಿದೆ, ಕೃಷ್ಣನ ಬಾಯಿಂದ ಉಪದೇಶ ಕೇಳಿಸ್ಕೊಳ್ತಾ ಇದ್ದೆ, ಆದರೆ ಮತ್ತೆ ಮತ್ತೆ ನೆನಪಾಗೋದು ಆ ವಿಶ್ವರೂಪ ಅಂತಾನೆ. ಅಲ್ಲಿಗೆ ಹೋಗ್ತಾನೆ, 11ನೇ ಅಧ್ಯಾಯಕ್ಕೆ ಹೋಗ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾನಿತಿರ್ಮತಿರ್ಮಮ. ನನ್ನ ಬುದ್ಧಿ ಸ್ಥಿರವಾಗಿದೆ, ಎಲ್ಲಿ ಅರ್ಜುನ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ನಿಯಮೇನ ಅವರಿಗೆ ಜಯ ಇದೆ, ಸಂಪತ್ತಿದೆ. ಅಂದರೆ ಎಲ್ಲಿ ಅರ್ಜುನ ಕೃಷ್ಣರಿದ್ದಾರೆ ಅಲ್ಲಿ ಜಯ ಸಂಪತ್ತೆಲ್ಲ ಇದೆ ಅಂದರೆ ಅದರ ಅರ್ಥ ಏನು ಅಂದರೆ ಎಲ್ಲಿದ್ದಾರೆ ಹೇಳಿ, ಭಗವದ್ಗೀತೆಯಲ್ಲಿ ಜೊತೆಗಿದ್ದಾರೆ ಅಂತ ಅರ್ಥ. ಇನ್ಯಾವುದೋ ರಣರಂಗದಲ್ಲಿ ಇಟ್ಬಿಟ್ಟು ಎಲ್ಲಿ ಅರ್ಜುನ ನಿಂತಿದ್ದಾನೆ, ಎಲ್ಲಿ ಕೃಷ್ಣ ನಿಂತಿದ್ದಾನೆ ಹಾಗಲ್ಲ. ಕೃಷ್ಣಾರ್ಜುನರು ಜೊತೆಗಿರುವುದು ಅಂದರೆ ಭಗವದ್ಗೀತೆ ಅಂತ ಅರ್ಥ. ಆ ಭಗವದ್ಗೀತೆಯನ್ನು ನೀವು ಮನಸ್ಸಿಗೆ ತಂದುಕೊಳ್ತಾ ಇದ್ದರೆ ಅವರಿಗೆ ಜಯ, ಸಂಪತ್ತು, ಎಲ್ಲ ವಿಜಯ ಪ್ರತಿಯೊಂದು ನಿಮ್ಮ ಮನೇಲಿ ಬಂದು ಬಿದ್ದಿರುತ್ತೆ. ಆ ಭಗವದ್ಗೀತೆ ನಿಮ್ಮ ಮನೇಲಿ ಇರಲಿ ಅಂತ. ಕೆಲವರು ಭಗವದ್ಗೀತೆ ಮನೇಲಿ ಇಟ್ಕೊಳ್ಬಾರ್ದು, ಯುದ್ಧ ಆಗ್ಬಿಡುತ್ತೆ ಅಂತ ಫೋಟೋ ಹಾಕಿದ್ರೇನೆ ಅದೇನೋ ಒಂದು ಏನೋ ಭ್ರಮೆಗಳು. ಹೀಗೆ ಒಂದು ಭಗವದ್ಗೀತೆಯ ಒಂದು ಅದ್ಭುತವಾದ ಚಿಂತನೆಗಳು. ಅದರಲ್ಲಿ ನನ್ನಲ್ಲಿ 1000 ದೋಷಗಳಿದೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರು ಉಪದೇಶ ಮಾಡಿದ ಒಂದು ಅಂಶಗಳನ್ನು, ಅವರಿಗೆ ಭಗವದ್ಗೀತೆ ಅನ್ನೋದು ತುಂಬ ಪ್ರಾಣ. ಅವರು ಹೇಳ್ತಾ ಇದ್ರು, 74ನೇ ಇಸ್ವಿಯಲ್ಲಿ 74-75ರಲ್ಲಿ ಮೈಸೂರಿನಲ್ಲಿ ಚಾತುರ್ಮಾಸ್ಯ ಕೂತಾಗ ಭಗವದ್ಗೀತೆಯನ್ನು ಅವರ ಗೀತಾ ಸಾರೋದ್ಧಾರ ಅಂತ ಸಂಗ್ರಹ ಮಾಡಿದರು. ನಾನು ಹುಟ್ಟಿರಲಿಲ್ಲ ಅವರು ಭಗವದ್ಗೀತೆ ಪುಸ್ತಕ ಬರೆದಾಗ. ಆಮೇಲೆ ಅವ್ರ ಬಾಯಿಂದ ಮತ್ತೆ 2-3 ಬಾರಿ ಭಗವದ್ಗೀತೆಯನ್ನು ಕೇಳಿಸಿಕೊಂಡೆ. ಅಂತಹ ಗುರುಗಳ ಅನುಗ್ರಹದಿಂದ ನಾನು ಯಥಾಶಕ್ತಿ ನನ್ನ ಬುದ್ಧಿ ಅಹಮಸ್ಮಿ ಬಾಲಃ ವಿಷಯೋ ವಿಶಾಲಃ ಅಂತ. ನಾನು ತುಂಬ ಸಣ್ಣವನು, ವಿಷಯ ತುಂಬ ವಿಶಾಲವಾಗಿದೆ. ಆದರೂ ಕೂಡ ಪ್ರಾಜ್ಞರಾದವರು, ನೀವು ಕೇಳೋರು ನನಗಿಂತ 10 ಪಟ್ಟು ಜಾಣರಿದ್ದಾರೆ. ನೀವು ಕೇಳಿದವರು ನೀವು ತುಂಬ ಪ್ರಬುದ್ಧರಿದ್ದೀರಿ, ಸಮಾಜ ನೋಡಿದಿರಿ. ಯಥಾಶಕ್ತಿ ಇದು ನೀವು ಯಾವ ಉದ್ದೇಶದಿಂದ ನಿಮ್ಮ ಚಾನಲ್ ಇದೆ ಅದು ಬಹುಶಃ ಅದರಲ್ಲಿ ಶಿಖರಪ್ರಾಯವಾದ ಚಿಂತನೆ ಈ ಭಗವದ್ಗೀತೆ ಆಗಬೇಕು. ಯಾಕೆ ಅಂದರೆ ಇದು ವಿಶ್ವ ಸಂದೇಶ. ಇದು ಭಗವದ್ಗೀತೆ ಅನ್ನೋದು ಯಾವುದೋ ಒಂದು ಮನೆಗೆ, ಯಾವುದೋ ಒಂದು ವರ್ಗಕ್ಕೆ, ಕಮ್ಯುನಿಟಿಗೆ ಸಂಬಂಧಪಟ್ಟದ್ದಲ್ಲ. ಇದು ಪ್ರತಿಯೊಬ್ಬರೂ ಅವರವರ ವಿಹಿತವಾದ ಕರ್ಮಗಳನ್ನು ವಿಷ್ಣು ಪೂಜೆ ಅಂತ ಮಾಡಿದರೆ ಅವರಿಗೆ ಶ್ರೇಯಸ್ಸಾಗುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಕೃಷ್ಣನ ಮೌಲಿಕವಾದ ಉಪದೇಶ. ಅಂತಹ ಉಪದೇಶದಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಆಯಿತು ಅಂದರೆ ಈ ನಮ್ಮ ಶ್ರಮ ಭಗವಂತನ ಪಾದಕ್ಕೆ ಮುಟ್ಟಿದೆ ಅಂತ ಭಾವಿಸ್ಬೋದು. ಅಂಥ ಈ ಸತ್ಕರ್ಮದಿಂದ ಎಲ್ಲರಿಗೂ, ಇದರಲ್ಲಿ ಯಾರಿಗೂ ಸ್ವಾರ್ಥ ಇಲ್ಲ. ಸಮಾಜದ ಹಿತ ಆಗಲಿ, ನಮ್ಮ ಸನಾತನ ಧರ್ಮ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ, ಪ್ರತಿಯೊಬ್ಬರಲ್ಲೂ ನೈತಿಕತೆ, ಪ್ರಾಮಾಣಿಕತನ, ಭಗವದ್ಭಕ್ತಿ ಊರ್ಜಿತವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮ ಜೊತೆಗೆ ಇಷ್ಟು ದಿನಗಳ ಕಾಲ ಒಂದು ಭಗವದ್ಗೀತೆಯ ಮೂಲಕ ಹಾಳು ಹರಟೆ ಆಡಿ ಕಾಲ ಕಳೆಯಲಿಲ್ಲ, ಭಗವತ್ ಚಿಂತನೆ ಮೂಲಕ ಏನು ಕಾಲ ಕಳೆದಿದ್ದೇವೆ, ಇದು ದೇವರು ಇದರಿಂದ ಪ್ರೀತನಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ತಾವು ಒಂದು ಮಾತು ಹೇಳಿದ್ರಿ, ಅಂದರೆ ಇಷ್ಟೆಲ್ಲ ಭಗವದ್ಗೀತೆಯ ನಮಗೆ ಅಷ್ಟು ಸಿಂಪ್ಲಿಫೈ ಮಾಡಿ ಅಷ್ಟು ರುಚಿಸೋ ಹಾಗೆ ನಮಗೆಲ್ಲ ತಿಳಿಸಿದ್ರಿ. ಆದರೆ ತಾವು ಒಂದು ಮಾತು ಹೇಳಿದ್ರಿ, ಇದೆಲ್ಲ ನನ್ನಲ್ಲೂ ದೋಷಗಳಿದೆ, ವಿಶಾಲವಾಗಿದೆ ವಿಷಯ, ನಾ ಅಲ್ಪ ಬಾಲ ಅಂದ್ರೆ ನನ್ನೇನೋ ಮಕ್ಕಳ ಥರ ನನ್ನಷ್ಟು ಸ್ವಲ್ಪ ಹೇಳಿದ್ದೀನಿ ಅಂತ. ಆದರೆ ನೀವು ಇನ್ನೊಂದು ಇದೇ ಎಪಿಸೋಡಲ್ಲಿ ತಾವು ಇನ್ನೊಂದು ವಿಷಯ ಹೇಳಿದ್ರಿ, ಅಂತರ ಏನು, 1ಕ್ಕೂ 2ಕ್ಕೂ ಅಂತರ ಏನು ಅನ್ನೋದನ್ನು ಹೇಳಿದ್ರಿ. ವಿಷ್ಣುಗೂ ಭಗವಂತ ನಾರಾಯಣನಿಗೂ ಲಕ್ಷ್ಮಿಗೂ 1, 2 ಅಂತಾನೆ ಇದ್ರೂ ಅದರ ಮುಂಚೆ ಕೋಟಿ ಗುಣಗಳ ಒಂದು ಡಿಫ್ರೆನ್ಸ್ ಇದೆ. ಭಗವಂತನ ಮನೆಯ ಚಿನ್ನದ ಚಪ್ಪಲಿ ಕಾಯ್ತಾಳೆ ಲಕ್ಷ್ಮಿ ಅಂತ. ಅಂದರೆ ತಮ್ಮ ಒಂದು ಏನು ಇದೆ ಅದು ನಮಗೂ ನಿಮಗೂ ಇರೋ ಡಿಫ್ರೆನ್ಸ್ ಅಂತ ನಾವು ಕೇಳುಗರೇನಿದ್ದೀವಿ ಅದು ನಮಗಿರೋ ಡಿಫ್ರೆನ್ಸ್. ಯಾಕೆಂದರೆ ನಮಗೆ ಒಂದು ಈ ಲೌಕಿಕದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀವಿ ನಾವು. ಅಂದರೆ ಒಂದು ದಿನ ಏನೋ ಒಂದು ಕೃಷ್ಣ ಯಾವುದೋ ಒಂದು ಪಾರಾಯಣ ಮಾಡಿಬಿಟ್ರೆ ನಮ್ಗೆ ಏನೋ ಇದು ಬಂದುಬಿಡುತ್ತೆ ಅಂದರೆ ಎಷ್ಟು ಮಾಡಿಬಿಟ್ಟೆ ಇವತ್ತು ನಾನು
ಅಂತ ಒಂದು ಸಣ್ಣ ಸಣ್ಣ ಮಾಡಿದಾಗ್ಲೂ ನಮಗೆ, ಯಾಕೆಂದರೆ ಮಾಡದೇ ಇರೋರು ಏನೋ ಒಂದು ಸಣ್ಣದು ಮಾಡಿಬಿಟ್ರೆ ಏನೋ ದೊಡ್ಡದು ಮಾಡಿಬಿಟ್ಟಿದ್ದೀನಿ ನಾನು ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಆದರೆ ಇಷ್ಟೆಲ್ಲ ನೀವು ಪಾಠ ಪ್ರವಚನಗಳಿಟ್ಕೊಂಡು, ಅಂದರೆ ಈ ಒಂದು 18 ದಿನ, ಆಲ್ಮೋಸ್ಟ್ ಒಂದು 15-16 ಗಂಟೆಗಳು ನಾವಿಲ್ಲಿ ಕೂತಿದ್ದೀವಿ. ಮಧ್ಯ ಮಧ್ಯ ನಿಮ್ಮ ಏನು ಕರ್ತವ್ಯಗಳಿದೆ ಎಲ್ಲನೂ ಮಾಡಬೇಕು. ಹಂಗನ್ಬಿಟ್ಟು ಹೀಗೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಅಷ್ಟೆಲ್ಲ ಒಂದು ಒತ್ತಡದ ಮಧ್ಯ ಕೂಡ ನೀವು ಈ ಜನಗಳಿಗೆ ಉಪಯೋಗ ಆಗಬೇಕು. ಯಾಕೆಂದರೆ ನಾನು ಯಾರ ಹತ್ರ ಇದನ್ನು ಹೇಳಿಸೋದು, ಯಾಕೆಂದರೆ ಇದು ತುಂಬ ದೀರ್ಘವಾದದ್ದು. ಸಮಯ ಕೊಡೋದು ತುಂಬ ಕಷ್ಟ. ಅಂದರೆ ದೊಡ್ಡ ವಿದ್ವಾಂಸರು ಅವರು ಒಂದು ಒಳ್ಳೆ ಮಾತಿನ ಶಕ್ತಿ ಇರಬೇಕು. ಅಂದರೆ ಎರಡೂ ಬೇಕಿತ್ತು ನನಗೆ. ಬರೀ ವಿದ್ವಾಂಸರಾದರೆ ಸಾಕಾಗಲ್ಲ, ಅಷ್ಟೇ ಒಂದು ಮಾತಿನ ವಾಗ್ಮಿಗಳಾಗಿರ್ಬೇಕು ಅವರು. ಅದು ನಾಟಬೇಕು ಜನಗಳಿಗೆ. ಯಾಕೆಂದರೆ ಏನೋ ಒಂದು ಮಾಡೋದಕ್ಕಿಂತ ಅದು ಹೆಚ್ಚು ಜನಗಳಿಗೆ ಪ್ರಸಾರ ಆಗಬೇಕು. ಅವರ ಜೀವನದಲ್ಲಿ ಅದೊಂದು ಬದಲಾವಣೆ ಬರಬೇಕು. ಅಂದರೆ ತಮ್ಮಂಥವರು ಮಾತಾಡಿದ್ರೆ ಅದು ನನಗಿತ್ತು ತುಂಬ, ತಾವು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತಿದ್ದು ಅಂತ. ಆದರೆ ಈ 18-20 ಅವರು, ಯಾಕೆಂದರೆ ನಾವಿದೊಂದು 3-4 ದಿನಗಳಲ್ಲಿ ಇಷ್ಟನ್ನು ರೆಕಾರ್ಡ್ ಮಾಡಿದ್ದೀವಿ. ತಾವು ಈ ಒಂದು ಸಮಯನ ಇದಕ್ಕೆ ಕೊಟ್ಟಿದ್ದೀರಿ. ಅಂದರೆ ಆ ಪ್ರೀತಿಯಿಂದ, ಏನೋ ಒಂದು ಬಂಧನಕ್ಕೆ ಸಿಕ್ಕಿ ಇವರೇನೋ ಒಂದು ಹೇಳ್ತಾ ಇದ್ದಾರಲ್ಲ, ಮಾಡಬೇಕಲ್ಲ ಅಂತಲ್ಲ, ಬಹಳ ಪ್ರೀತಿಯಿಂದ ನೀವು ಕರೆಸಿ ನಮಗೂ ಇಲ್ಲಿ ಊಟ ತಿಂಡಿ ಎಲ್ಲ ಹಾಕಿ ನಮ್ಮನ್ನು ನೋಡಿಕೊಂಡು, ಈ ಎಲ್ಲ ನಾವು ಏನಿಲ್ಲಿ ಈ ಶೂಟಿಂಗಿಗೆ ಬಂದಿದ್ವಿ ನಮ್ಮನ್ನೆಲ್ಲನೂ ನೋಡಿಕೊಂಡು ನೀವು ಜೊತೆಗೆ ಆ ಮಕ್ಕಳ, ನೀವಿಲ್ಲಿ ಏನೋ ಹೆಣ್ಣುಮಕ್ಕಳ ಗುರುಕುಲ, ಯಾಕೆಂದರೆ ಹೆಣ್ಣು ಮಕ್ಕಳ ಗುರುಕುಲ ನಡೆಸೋರು ಕಡಿಮೆ, ಬಹಳ ಕಡೆ ಗಂಡು ಮಕ್ಕಳನ್ನು ಪ್ರೋತ್ಸಾಹ ಮಾಡೋರೆ ಜಾಸ್ತಿ. ನಾನು ನೋಡಿದ ಹಾಗೆ ತಾವು ತುಂಬ ಹೆಣ್ಣುಮಕ್ಕಳನ್ನು, ಬರೀ ಇಲ್ಲಿರೋ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಷ್ಟೊಂದು ಜನ ಮುತ್ತೈದೆಯರು, ಅವರಿಗೆಲ್ಲ ಒಂದು ಭಗವಂತನ ದಾರಿಯಲ್ಲಿ. ಯಾಕೆಂದರೆ ಸಾಮಾನ್ಯ ನಾವು ಹೇಳ್ದಾಗೆ ನಾವು ಗಂಡಸರು ತುಂಬ ಲಾಜಿಕಲ್ ಪೀಪಲ್ ನಾವು. ಅದೊಂಥರ ನಮಗೆ ಹಿಂಗೆ ಕೇಳಿ ಹಂಗೆ ಬಿಟ್ಬಿಡ್ತೀವಿ. ಬಹಳ ಬೇಗ ಒಬ್ಬರ ಮೇಲೆ ಅಪನಂಬಿಕೆ ಬಂದ್ಬಿಡುತ್ತೆ ನಮಗೆ. ಆ ಹೆಣ್ಣು ಮಕ್ಕಳಿಗೆ ಬರಲ್ಲ, ಅವರು ಬೈತಾರೆ ನಮಗೆ, ಅವ್ರ ಬಗ್ಗೆ ಹಂಗೆ ಹೇಳಬೇಡಿ ಅಂತ. ಅಂದರೆ ಆ ಹೆಣ್ಮಕ್ಳಿಗೆ ತುಂಬ ಭಗವಂತನ ಮೇಲೆ ಪ್ರೀತಿ, ಕರುಣೆ ಎಲ್ಲ ಆ ಒಂದು ಭಕ್ತಿ ತುಂಬ ಜಾಸ್ತಿ ಬರುತ್ತೆ. ಅದನ್ನು ನೀವು ಆ ಹೆಣ್ಮಕ್ಳನ್ನ, ಯಾಕೆಂದರೆ ಒಬ್ಬ ಹೆಣ್ಣು ಮಗು ರೆಡಿ ಆದರೆ ಇಡೀ ಆ ಸಂಸಾರ ಪೂರ್ತಿ ಉದ್ಧಾರ ಆಗಿಬಿಡುತ್ತೆ. ಆ ಒಂದು ಆ ಹೆಣ್ಣು, ಇನ್ನೂ ಅವರು ಮಕ್ಕಳಿಗೂ ಕೂಡ ಕಲಿಸ್ತಾ ಇದ್ದೀರಿ, ಮತ್ತು ಆಲ್ರೆಡಿ ಸಂಸಾರಸ್ಥರಾಗಿರುವಂತಹ ಎಲ್ಲ ಮಹಿಳೆಯರಿಗೆ ವಿಶೇಷವಾದ ಭಗವದ್ಜ್ಞಾನ ತಾವು ನಡೆಸ್ತಿದ್ರಿ. ಇದರ ಮಧ್ಯೆ ತಾವು ಇದಕ್ಕೆ ಇಷ್ಟು ದೀರ್ಘವಾದ ಸಮಯ ಕೊಟ್ಟು ಇದೊಂದು ರೆಕಾರ್ಡ್ ಅಂತ ಹೇಳ್ಬೋದು, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ಅಂತ ನನಗನ್ಸುತ್ತೆ. ನೀವು ಒಪ್ಕೊಂಡಾಗಲೇ ನಾನು ಇದೊಂದು ಪ್ರಾಮಾಣಿಕವಾಗಿ ಹೇಳಬೇಕು, ನೀವು ಒಪ್ಕೊಂಡ ದಿವಸ ನಾನು ಅವತ್ತು ಸಂಧ್ಯಾ ವಂದನೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ಗಳಗಳ ನೀರು ಬಂತು. ಏನು ಕೃಷ್ಣ ಭಗವಂತನಕ್ಕೆ ನಿಮ್ಮ ಪರಿಚಯ ಈಗಷ್ಟೇ ಆಗಿರೋದು. ಅವನು ಏನು ತಮ್ಮಲ್ಲಿ ನಿಂತು ಅಷ್ಟು ಪ್ರೀತಿಯಿಂದ ನಾವು ಮಾಡೋಣ, ಯಾಕೆಂದರೆ ಅದು ಬೇರೆ ಒಂದು ಈ ಕ್ರಮದಲ್ಲಿ ಹೋಗಿಲ್ಲ. ಯಾಕೆಂದರೆ ಪ್ರವಚನ ಮಾಡೋದಾದರೆ ಒಂದು ನಾನು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಫ್ರೇಮ್ ಫಿಕ್ಸ್ ಮಾಡಿಬಿಟ್ರೆ ಒಬ್ಬರು ಸಾಕು. ಆದರೆ ಈ ಒಂದು ವಾದದಲ್ಲಿ, ಸಂವಾದದಲ್ಲಿ ಮಾತಾಡಬೇಕು ಅಂದರೆ ಬಹಳ ಕಷ್ಟ ಅದು. ಯಾಕೆಂದರೆ ನಿಮಗೆ ಅದು ಒಂದು ಯೋಚನಾ ಲಹರಿ ನಡೀತಾ ಇರುತ್ತೆ, ನಾನು ಮಧ್ಯದಲ್ಲಿ ಏನೋ ಒಂದು ಬಾಯಿ ಹಾಕಿ ಹಂಗ ಅಂತಂದರೆ ಅದು ಕಟ್ಟಾಗತ್ತೆ. ಇಷ್ಟೆಲ್ಲ ವಿಷಯ, ಯಾಕೆಂದರೆ ಜನಗಳಿಗೆ ಆ ಸಂವಾದದಲ್ಲಿ ನೋಡ್ತಾರೆ. ಅಷ್ಟು ತಾವು ನಮ್ಮಲ್ಲಿ ಆ ಒಂದು ಜನಗಳಿಗೆ ಸೇರಬೇಕು ಅನ್ನುವಂತಹ ಒಂದು ಒಳ್ಳೆ ಕಳಕಳಿ, ಆ ಭಕ್ತಿ ಕೃಷ್ಣನ ಒಂದು ಮಾತನ್ನು ತಿಳಿಸ್ಬೇಕು ಅನ್ನುವಂಥದ್ದು ತಾವು ತುಂಬ ಒಂದು ನಮ್ಮಲ್ಲಿ ಏನು ಕಾರುಣ್ಯ ಇವರಿಗೆಲ್ಲ ತಿಳಿಯಲಿ ಅಂತ ಹೇಳಿ ಕೊಟ್ಟಿದ್ದೀರಾ. ನಮ್ಮ ಭಾವದಲ್ಲಿ ಅಷ್ಟೇ ಇದೆ. ನಾವು ಹೇಗೆ ನಾರಾಯಣ ಲಕ್ಷ್ಮಿಗೆ ಇರುವಂತಹ ಡಿಫ್ರೆನ್ಸು ನಾವು ನಮ್ಮ ಎಲ್ಲ ಕೇಳುಗರು ನಿಮ್ಮಲ್ಲಿ ನಾವು ನೋಡ್ತೀವಿ. ಆ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು ನಮಗೆ ಈ ಪೂರ್ತಿ ಅಧಿಕ ಮಾಸದಲ್ಲಿ 30 ದಿನಗಳು ಕೂತು ನಮ್ಮ ಜೊತೆ ಈ ಒಂದು ಭಗವಂತನ ಮಾತನ್ನು ನಮಗೆ ತಿಳಿಸಿದ್ದೀರಾ, ಭಗವದ್ಗೀತೆಯನ್ನು ತಿಳಿಸಿದ್ದೀರಾ. ಅದಕ್ಕೆ ನಾವು ಜೀವನ ಪರ್ಯಂತ ಆಭಾರಿಗಳು ಅಂತ ಪ್ರತಿಯೊಬ್ಬರು ಈಗ ನಾವು ಕೇಳಿದವರು. ನನಗಂತೂ ಮಹಾಭಾಗ್ಯ, ಯಾಕೆಂದರೆ ಬೇರೆಯವರೆಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ ಕೇಳಿದ್ರೆ ನಾನು ಡೈರೆಕ್ಟಾಗಿ ತಮ್ಮ ಮುಂದೆ ಕೂತು ಕೇಳೋವಂಥದ್ದು ನನ್ನ ಜೀವನದ ಸೌಭಾಗ್ಯ ಅಂತ ಹೇಳ್ತಾ, ಇದು ನಾವು ಯಾರು ನಮ್ಮ ಜೀವನದ ಇದು ಮತ್ತೆ ಮತ್ತೆ ಕೇಳೋವಂಥದ್ದು ಅಂತ ಹೇಳಿದ್ರೆ, ಈ 18 ಅವರ್ಸನ್ನು ನಾವು 3 ಸರಿ ಕೇಳಿದ್ರೇ ಅದು ಒಂದು 4-5 ದಿನದ ಸಮಯ ಆಗ್ಬಿಡುತ್ತೆ. ಹಾಗಾಗಿ ಅದು ಮತ್ತೆ ಮತ್ತೆ ಕೇಳಿ ಇದರಲ್ಲಿ ನಾವು ಆ ಒಂದು ಸಾಧನೆಗೆ ನಮ್ಮ ಒಂದು
ವೈಯಕ್ತಿಕ ಸಾಧನೆಗೆ, ಸಮಾಜದ ಉದ್ಧಾರಕ್ಕೆ ಈ ಎಲ್ಲ ವಿಷಯಗಳು ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ, ಅದಕ್ಕಾಗಿ ತುಂಬ ಆ ಒಂದು ಉಪಕಾರ ಸ್ಮರಣೆ ಅನ್ನೋದು ಎಷ್ಟು ಮಾಡಿದ್ರೂ ಕಡಿಮೆ ಅಂತ ಹೇಳ್ತಾ, ಇಷ್ಟು ಒಂದು ದಿನಗಳ ಒಂದು ಈ ಗೀತಾದ ಒಂದು ಬೋಧನೆ ಮಾಡಿದ್ದೀರಾ. ಯಾಕೆಂದರೆ ನಮಗೆ ಕೃಷ್ಣ ಹೇಳಿದ್ದು ಅರ್ಥ ಆಗಲ್ಲ, ಮಧ್ವಾಚಾರ್ಯ ಹೇಳಿದ್ದು ಅರ್ಥ ಆಗಲ್ಲ, ಆಮೇಲೆ ಬಂದ ಎಲ್ಲ ಯತಿಗಳು ಹೇಳಿದ್ದು ಕೂಡ ಅರ್ಥ ಆಗಲ್ಲ. ಈಗಿನ ಕಾಲಕ್ಕೆ ನಮ್ಮ ಭಾಷೆಗೆ ತಕ್ಕಂತೆ ನಮಗೆ ಅರ್ಥ ಆಗೋ ಒಂದು ಭಾಷೆನಲ್ಲಿ ತಾವು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಅನಂತ ಹೃದಯಪೂರ್ವಕ ನಮಸ್ಕಾರಗಳು ಆಚಾರ್ಯ. ತುಂಬ ಸಂತೋಷ. ಇದು ಗೀತಾ ಸಪ್ತಶತಿ ಅಂತ ಹೆಸರಿದಕ್ಕೆ. 700 ಶ್ಲೋಕ ಇದೆ, 701 ಶ್ಲೋಕ. ಅದರಿಂದ ಸಪ್ತಶತಿ ಪಾರಾಯಣ ಅಂತ ಇದೆ. ಅದನ್ನು ನಿತ್ಯ ಮಾಡುವಂತೆ ಆಗಲಿ, ಹರಿವಾಯು ಗುರುಗಳು ಪ್ರೀತರಾಗಲಿ ಅಂತ ಹೇಳ್ತಾ, ನಿಮ್ಮ ಈ ಉದ್ದೇಶ ಏನಿದೆ, ನಿಮ್ಮ ಸಂಸ್ಥೆಯ ಉದ್ದೇಶ ಅದು ವ್ಯಾಪಕವಾಗಿ ಜನಗಳಿಗೆ ಮುಟ್ಟಲಿ. ಯಾಕೆಂದರೆ ನೀವು ಯಾವ ಲಾಭಕ್ಕೂ ಮಾಡ್ತಾ ಇಲ್ಲ, ಇದೊಂದು ನಿಮ್ಮ ಬದುಕಿನ ಒಂದು ಕರ್ತವ್ಯ, ಸಂತೋಷದಿಂದ ಮಾಡ್ತಾ ಇದ್ದೀರಿ. ಅದನ್ನು ನೋಡಿಯೇ ನಿಮ್ಮಲ್ಲಿ ಭಾಗವಹಿಸಿದೆ. ಇನ್ನು ಆಚಾರ 18 ಗಂಟೆ ಕೂತಿದ್ದಾರೆ ಅಂದರೆ ಎಷ್ಟು ಕೊಟ್ಟಿದ್ದಾರೋ ಏನೋ, ಹಾಗೆಲ್ಲ ಜನಗಳಿಗೆ ಅಲ್ಲ. ಅಂದರೆ ಎಲ್ಲ ಅರ್ಥ ಮಾಡಿಕೊಳ್ಬೇಕು, ಇದು ಯಾವುದೋ ಒಂದು ವ್ಯಾಪಾರೀಕರಣ ಅಲ್ಲ. ಇವತ್ತು ತಲುಪಿಸಲಿಕ್ಕೆ ಮಾಧ್ಯಮ ಸುಲಭ ಆಗಿದೆ. ಈಗ ಎಲ್ಲರಿಗೂ ಮನೆಗೆ ಬಂದು ಪ್ರವಚನ ಕೇಳಲಿಕ್ಕಾಗಲ್ಲ. ಅಧಿಕ ಮಾಸದಲ್ಲಿ ಎಷ್ಟೋ ಜನ ಪ್ರವಚನಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನನಗೂ ಒಂದು 10 ಜನಗಳಿಗೆ ತಲುಪಿಸಲಿಕ್ಕೆ ನೀವೊಂದು ದಾರಿ ಮಾಡಿಕೊಟ್ರಿ. ನಿಮ್ಮ ವಿಷಯದಲ್ಲಿ ತುಂಬ ಸಂತೋಷವೇ ಇದೆ. ಹರಿವಾಯು ಗುರುಗಳು ಇದರಿಂದ ಪ್ರೀತರಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.